ಎಲ್ಲರೂ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ. ಚೆನ್ನಾಗಿದೆ, ಸಂತೋಷ. ಎಲ್ಲರೂ ಚೆನ್ನಾಗಿರ್ಬೇಕಲ್ವಾ? ಹೌದು. ಓಕೆ, ಚೆನ್ನಾಗಿರ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ನಾವು ಮುಂದೆ ನೋಡುವ. ಹೌದಾ? ನಿಮ್ಮನ್ನು ನೋಡಿದ್ರೆ ನನಗೆ ಖುಷಿ ಆಗುತ್ತೆ. ಆ ಸಂತೋಷ ನನಗೆ ಯಾವಾಗ ಹೀಗೆ ಇರೋದು. ಓಕೆ, ನಾನು ಸುಮ್ಮನೆ ಯೋಗ ಮಾಡುದಿಲ್ಲ, ಯಾಕಂದ್ರೆ ನಾನು ಮಾತನಾಡೋದು ಜಾಸ್ತಿ ಅಂತಾರೆ. ಮಾತು ಕೃತಿ ಎರಡು ಏನಾಗಿರ್ಬೇಕು? ಸರಿಯಾಗಿರ್ಬೇಕು, ಹಾಗೂ ಸಮತೋಲನವಾಗಿರ್ಬೇಕು. ಒಂದೇ ಸರಿ ಗುಂಡು ಹಾಕಿದ್ರು, ಸರಿಯಾಗಿರ್ಬೇಕು. ಆಹಾರದಲ್ಲಿ ಸಾತ್ವಿಕತೆ, ಆಚಾರದಲ್ಲಿ ಸ್ವಚ್ಛತೆ, ಸಾಧನ ಮಾರ್ಗದಲ್ಲಿ ದೃಢತೆ, ಮಾತಿನಲ್ಲಿ ಮಧುರತೆ, ಮುಖದಲ್ಲಿ ಪ್ರಸನ್ನತೆ, ಕಾರ್ಯದಲ್ಲಿ ಸಫಲತೆ, ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ಸ್ನೇಹದಲ್ಲಿ ನಿಸ್ವಾರ್ಥತೆ, ಸೇವೆಯಲ್ಲಿ ನಮ್ರತೆಯ ಭಾವ ಉಳ್ಳವನ ಬದುಕು ನಿಶ್ಚಿಂತೆಯ ಒಟ್ಟಾರ, ಅವರೇ ವ್ಯಕ್ತಿತ್ವಕ್ಕೆ ಸರದಾರ. ನಿಮ್ಮೆಲ್ಲರಿಗೂ ನನ್ನ ಮನದಾಳದ ನಮಸ್ಕಾರ. ಹೌದಲ್ಲ? ಆಹಾರದಲ್ಲಿ ಸಾತ್ವಿಕತೆ, ಆಚಾರದಲ್ಲಿ ಸ್ವಚ್ಛತೆ, ಸಾಧನ ಮಾರ್ಗದಲ್ಲಿ ದೃಢತೆ, ಮಾತಿನಲ್ಲಿ ಮಧುರತೆ, ಮುಖದಲ್ಲಿ ಪ್ರಸನ್ನತೆ, ಕಾರ್ಯದಲ್ಲಿ ಸಫಲತೆ, ಕರ್ತವ್ಯದಲ್ಲಿ ಪ್ರಾಮಾಣಿಕತೆ, ಸ್ನೇಹದಲ್ಲಿ ನಿಸ್ವಾರ್ಥತೆ, ಸೇವೆಯಲ್ಲಿ ನಮ್ರತೆ. ಇಷ್ಟು ಗುಣಗಳ ಒಬ್ಬ ಮನುಷ್ಯನಲ್ಲಿದ್ರೆ ಅವ ಎಂತ ವ್ಯಕ್ತಿತ್ವ ಎಲ್ರಿಗೂ ಬೇಕು ಅನ್ಸುತ್ತಲ್ಲ ಅಂತ ವ್ಯಕ್ತಿ. ಅದರಿಂದ ಅದು ಬಹಳ ಮುಖ್ಯವಾಗುತ್ತೆ. ನೀವೇನಂತೀರಿ? ಹೌದಾ? ಇವತ್ತು ಕೊಟ್ಟಿರುವ ವಿಷಯ ಏನು? ಪರಿಪೂರ್ಣ ವ್ಯಕ್ತಿತ್ವದ ವಿಕಾಸದ ಅಡಿಯಲ್ಲಿ ಯೋಗದ ಪಾತ್ರ. ಇದು ಎಂತ ಅದ್ಭುತವಾದ ಮತ್ತು ವಿಶಾಲವಾದಂತ ವಿಷಯ ಅಂತ ಹೇಳಿದ್ರೆ, ಹೇಳುವ ಜ್ಞಾನ ನನಗೆ ಮೈಕೆ ಬೇಡ, ಬೇಡ. ಇಲ್ಲ, ನನಗೆ ಹೊಸತ್ತಲ್ಲ ಈ ಕ್ಲಾಸು. ಇದು ನನಗೆ ಯಾವಾಗಲೂ ಸಿಕ್ಕಿರುವಂತ ಕ್ಲಾಸು, ಟ್ರೈನಿಂಗ್ ಅಲ್ಲಿ ನನಗೆ. ಓಕೆ, ಹೇಳುವ ಜ್ಞಾನ ನನಗಿದ್ದು ಕೇಳುವ ತಾಳ್ಮೆ ನಿಮಗಿದ್ರೆ ನಾಳೆ ಬೆಳಗಿನವರೆಗೂ ಈ ವಿಷಯದ ಬಗ್ಗೆ ಮಾತನಾಡ. ಅಲ್ಲ, ಅದು ಹಾಗೇನೆ. ಹೇಳುವ ಜ್ಞಾನ ನನಗಿದ್ದು ಕೇಳುವ ತಾಳ್ಮೆ ನಿಮಗಿದ್ರೆ ನಾಳೆ ಬೆಳಗಿನವರೆಗೂ ಮಾತಾಡ್ಬೋದು. ನೀವು ನನಗೆ ಏನಿಲ್ಲ, ನನಗೇನು ಹೆಂಡತಿ ಯಾವ ಅಭ್ಯಂತರ ಮಾಡಲ್ಲ, ಆದ್ರೆ ಸಮಯ ಬಹಳ ಮುಖ್ಯ. ಅಂದ್ರೆ ಆ ವಿಷಯದ ಅಗಾಧತೆ ಏನು ಅನ್ನುವುದಕ್ಕೆ ತಿಳಿಸುವುದಕ್ಕೆ ನಾನು ನಿಮ್ಗೆ ಹೇಳಿದೆ. ಈಗ ಪರಿಪೂರ್ಣ ವ್ಯಕ್ತಿತ್ವ ವಿಕಾಸ, ಯೋಗ ಇವೆಲ್ಲ ಇದೆಯಲ್ಲ, ಅದು ಮಾತಿಗೆ ನಿಲುಕದಂತ ವಿಷಯಗಳು. ಅದನ್ನ ನಾವು ಬಹಳ ಆಳವಾಗಿ ಹೋದ್ರೆ ಅಷ್ಟು ಸಾಗರದ ಆಳ, ಆಕಾಶದ ವಿಸ್ತಾರ ನಮಗೆ ಹೇಗೆ ಪರಿಗಣಿಸ್ಲಿಕ್ಕೆ ಆಗುದಿಲ್ವೋ ಹಾಗೆ ಈ ವಿಚಾರಗಳು ಅನ್ನೋ ಒಂದು ಉದ್ದೇಶ. ಆದ್ರೆ ಸಮಯ ಎಲ್ಲರಿಗೂ ಬಹಳ ಮುಖ್ಯ ಆಗಿರೋದ್ರಿಂದ ನಾನಿಷ್ಟೇ, ಬೇರೆಯವರ ಸಮಯವನ್ನು ನಾನು ನುಂಗುವುದಿಲ್ಲ, ನನ್ನ ಸಮಯವನ್ನು ನುಂಗಲು ಬಿಡುವುದಿಲ್ಲ. ಅದೊಂದಿದೆ ಸಮಯ. ಆದ್ರೆ ಯಾಕೆ ಕಾಲ ಯಾರಿಗೂ ಕೂಡ ಕಾದು ನಿಂತಿಲ್ಲ. ಆಣತಿಗೆರಗಿ ಕಾದು ಕುಳಿತಿದೆಯೋ ಕಾಲ, ಆಣತಿಗೆರಗಿ ಕಾದು ಕುಳಿತಿದೆಯೋ ಕಾಲ, ಮಾಡಬೇಕೆಂದುದನ್ನು ಮಾಡಿ ಬಿಡು ಬೇಗ, ಇದೆಯೋ ಇಲ್ಲವೋ ನಾಳೆ ಇದ್ದರದು ಇರಲಿ ಬಿಡು, ಒಳಿತೆಸಗು ಅನವರತ ಮುದ್ದುರಾಮ ಅಂತ. ಹೌದಾ? ಮತ್ತು ನಮಗೆ ಜೀವನ ಬಹಳ ಖುಷಿ. ನಾನು ಯಾವಾಗ್ಲೂ ನಾವು ಹೇಗಿರ್ಬೇಕು? ಸಂತೋಷವಾಗಿರ್ಬೇಕು. ಮುಖದಲ್ಲಿ ಯಾವಾಗ್ಲೂ ಒಂಥರ ಪ್ರಸನ್ನತೆ ಇರಬೇಕು. ನಾನು ಇಲ್ದಿದ್ರೆ ಅದು ನೋಡಿ, ಒಂದು ಫೋಟೋ ತೆಗೆಯುವಾಗ ಸ್ಮೈಲ್ ಪ್ಲೀಸ್ ಅಂತಾರೆ. ಹೌದಾ? ಈ ಒಂದು ಗ್ರೂಪ್ ಫೋಟೋ ತೆಗೆಯುವಾಗ ಸ್ಮೈಲ್ ಪ್ಲೀಸ್ ಅಂತಾರೆ. ಒಂದು ಕ್ಷಣ ನಕ್ಕು ಬಿಟ್ರೆ ಎಂತ ಸುಂದರವಾದ ಫೋಟೋ ಬರುತ್ತಲ್ವಾ? ಮೊದಲು ನಾವು ನೋಡ್ತೀವಿ, ನನ್ನ ಫೋಟೋ ಹೇಗೆ ಬಂದಿದೆ ಫಸ್ಟ್ 100 ಜನ ಇದ್ದು ನನ್ನ ಫೋಟೋನೇ ನೋಡ್ತೀನಿ ಹೇಗ್ ಬಂದಿದೆ ಅಂತ. ಅಂದ್ರೆ ಆಗಿರ್ಬೇಕಾದ್ರೆ ನಾವು ಯಾವಾಗ್ಲೂ ಬಹಳ ಹಸನ್ಮುಖಿ ಆಗಿರ್ಬೇಕು. ನಗು ಮನುಷ್ಯನ ಸಹಜ ಧರ್ಮ, ಅದು ಬಹಳ ಮುಖ್ಯ. ಅಲಂಕಾರ ಏನಿದೆ, ಎಲ್ರಿಗೂ ಅರ್ಥ ಆಗುವಂತ ಭಾಷೆ ಯಾವುದು ಅಂತಂದ್ರೆ ನಗು. ಪ್ರಪಂಚದ ಎಲ್ಲರಿಗೂ ನಗು ಅರ್ಥ ಆಗುತ್ತೆ. ಆದ್ರಿಂದ ನಾವು ಯಾವಾಗ್ಲೂ ಏನಾಗಿರ್ಬೇಕು? ಖುಷಿಯಾಗಿ ಇರ್ಬೇಕು. ಅದು ಒಂದು ಬಹಳ ಮುಖ್ಯ. ಯಾಕಂದ್ರೆ ನಕ್ಕಷ್ಟು ದಿನ ನಿನದು 10 ದಿನ ನಿನದಲ್ಲ, ನಕ್ಕಷ್ಟು ದಿನ ನಿನದು 10 ದಿನ ನಿನದಲ್ಲ, ನೀ ನಗುವ ಹೂವಾಗು ಈ ಜಗದವನದಲ್ಲಿ, ಹೂಬಿಡದಲತೆಗಾರು ನೀರ ನೆರೆಯುವರಿಲ್ಲಿ, ನಗಿಸಿ ನೀ ನಗುತ್ತಲಿರೋ ಮುತ್ತುರಾಮ. ಹೌದಾ? ನಾ ತಮಾಷೆ ಹೇಳ್ತೇನು,
ಅಮ್ಮನ ನುಡಿ ಚಂದ, ಅಪ್ಪನ ನಡೆ ಚಂದ, ಅಕ್ಕನ ಜಡೆ ಚಂದ, ಬಣ್ಣದ ಕೊಡೆ ಚಂದ, ಮಲ್ಲಿಗೆ ಕಂಪು ಚಂದ, ರಾಗದ ಇಂಪು ಚಂದ, ಗಾಳಿಯ ತಂಪು ಚಂದ, ಮೂಡಣ ರವಿ ಚಂದ, ದುರ್ಗದ ಕವಿ ಚಂದ, ಕನ್ನಡ ಕವಿ ಚಂದ, ಅರಳಿದ ಹೂವಂದ, ಮಾಗಿದ ಹಣ್ಣಂದ, ಹೆಳೆಬಿಚ್ಚೆ ಹಾವಂದ, ಗರಿಬಿಚ್ಚೆ ನವಿಲಂದ, ನಗುವಿರುವ ಮುಖ ಚಂದ. ಹೌದಾ? ಅದಿರ್ಬೇಕು. ಎಲ್ಲಿ ಹೋದ್ರು ನಾವು ಆ ಒಂದು ನಗುಮುಖದಿಂದ, ಒಂದು ವಿಶಾಲ ಮನಸ್ಸಿನಿಂದ ಎಲ್ಲರನ್ನು ನಾವೇನ್ ಮಾಡ್ಬೇಕು, ಬರಮಾಡ್ಕೊಳ್ಬೇಕು. ಅದು ಬಹಳ ಮುಖ್ಯ. ಅದಕ್ಕೆ ಹೇಗ್ ಬರುತ್ತೆ ಮುಂದೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಸ್, ನಾವ್ ಏನು ಮಾಡ್ಬೇಕಾದ್ರೂ 3 ಪ್ರಶ್ನೆ ಹಾಕೊಳ್ಳಿ. ಏನು, ಯಾಕೆ, ಹೇಗೆ. ಒಬ್ಬ ಮನುಷ್ಯ ಜೀವನ ಹುಟ್ಟಿನಿಂದ ಸಾವಿನ ತನಕ, ಬೆಳಿಗ್ಗೆ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಜೀವನ ನಿರ್ವಹಣೆಗೆ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾನೆ. ಯಾವುದೇ ಚಟುವಟಿಕೆಗಳನ್ನು ಮಾಡಿದ್ರು ಅವನು 3 ಪ್ರಶ್ನೆ ಹಾಕ್ಬೇಕು. ಏನು, ಯಾಕೆ, ಹೇಗೆ. ಆಹಾರ ಅಂದ್ರೆ ಏನು, ಅದು ಯಾಕೆ, ಅದು ಹೇಗೆ. ಆರೋಗ್ಯ ಅಂದ್ರೆ ಏನು, ಅದು ಯಾಕೆ, ಅದು ಹೇಗೆ. ಸ್ನೇಹ ಅಂದ್ರೆ ಏನು, ಅದು ಯಾಕೆ, ಅದು ಹೇಗೆ. ಸಂಸಾರ ಅಂದ್ರೆ ಏನು, ಅದು ಯಾಕೆ, ಹೇಗೆ. ಈಗ ನಾವು ಅಷ್ಟೇ, ಪರಿಪೂರ್ಣ ಅಂದ್ರೆ ಏನು, ವ್ಯಕ್ತಿತ್ವ ಅಂದ್ರೆ ಏನು, ವಿಕಾಸ ಅಂದ್ರೆ ಏನು, ಅದು ಯಾಕೆ, ಹೇಗೆ. ಯೋಗ ಅಂದ್ರೆ ಏನು, ಅದು ಯಾಕೆ, ಹೇಗೆ. ಈ ಪ್ರಶ್ನೆ ಇಲ್ಲ ಅಂತಂದ್ರೆ ನಾವು ಅದರ ಅರಿವನ್ನು ನಮ್ಮದಾಗಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ನೀವೇನಂತೀರಿ? ಬರಕ್ತಿದೆ ಸರ್? ಹೌದಾ? ಇನ್ನು ಶುರುನೇ ಆಗಿಲ್ಲ. ಬೋರ್ ಆದ್ರೆ ಹೇಳಿ, ಲೊಕೇಶನ್ ಚೇಂಜ್ ಮಾಡ್ಬಿಡ್ತೀನಿ. ಇರ್ಲಿ, ಓಕೆ. ಈಗ ಈ ಪರಿಪೂರ್ಣ ಅಂತ ಹೇಳೋದ್ರೆ ಯಾವುದಕ್ಕೆ ಹೊಸತಾಗಿ ಏನನ್ನು ಸೇರಿಸಲು ಸಾಧ್ಯವಿಲ್ಲವೋ ಅಥವಾ ಯಾವುದರಿಂದ ಏನನ್ನು ತೆಗೆಯಲು ಸಾಧ್ಯವಿಲ್ಲವೋ ಅದು ಪೂರ್ಣ. ಓಕೆ? ಯಾವುದಕ್ಕೆ ಏನನ್ನು ಸೇರಿಸಲು ಸಾಧ್ಯವಿಲ್ಲವೋ ಅಥವಾ ಯಾವುದರಿಂದ ಏನನ್ನು ತೆಗೆಯಲು ಸಾಧ್ಯವಿಲ್ಲವೋ ಅದು ಪೂರ್ಣ. ಫಾರ್ ಎಕ್ಸಾಂಪಲ್, ಈಗ ಒಂದು ಗ್ಲಾಸ್ ಅಲ್ಲಿ ನೀರಿದೆ ಅಂತ ಇಟ್ಕೊಳ್ಳಿ, ಪೂರ್ತಿ ಆ ಲೋಟ ನೀರಿನಿಂದ ತುಂಬಿದೆ. ಅದರಿಂದ ಆ ಲೋಟದಲ್ಲಿರುವ ನೀರಿಗೆ ಒಂದು ಹನಿ ನೀರನ್ನು ನಾವು ಸೇರಿಸಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ಅದರಿಂದ ನೀರನ್ನು ತೆಗೆದ್ರೆ ಆ ಲೋಟ ತನ್ನ ಪರಿಪೂರ್ಣತೆಯನ್ನ ಉಳಿಸಿಕೊಳ್ಳಕ್ ಆಗೋದಿಲ್ಲ. ಹಾಗೆ ನಾವು ಒಂದು ಕೆಲಸವನ್ನ ಪೂರ್ತಿಯಾಗಿ ಮಾಡಿದಾಗ ಅದು ಪೂರ್ಣ ಕೆಲಸ ಅಂತ ಆಗುತ್ತೆ. ಅದು ಮಾಡುವ ಕೆಲಸವನ್ನ ಪೂರ್ತಿಯಾಗುವ ಜೊತೆಗೆ ಸರಿಯಾಗಿ ಮಾಡಿದಾಗ ಅದು ಪರಿಪೂರ್ಣವಾಗುತ್ತೆ. ಹೇಗಂದ್ರೆ ಪೂರ್ಣದ ಜೊತೆಯಲ್ಲಿ ಪರಿ ಅನ್ನುವಂತಹ ಉಪಸರ್ಗ ಸೇರಿ ಅದು ಪರಿಪೂರ್ಣವಾಗುತ್ತೆ. ಇಲ್ಲಿ ನಾವು ಪರಿಪೂರ್ಣ ಅಂದ್ರೆ ಈಗ ಗ್ರಹಿಸಬೇಕು. ಇದರ ಅರ್ಥ ಏನು ಅಂತಂದ್ರೆ ದೋಷ ಮುಕ್ತವಾದದ್ದು, ಉಪಯೋಗಿಸಲು ಯೋಗ್ಯವಾದದ್ದು. ಓಕೆ? ಪೂರ್ಣತೆ ಎಲ್ಲಿಯೂ ಇಲ್ಲ. ಪೂರ್ಣ ಅಂತಂದ್ರೆ ಉಪಯೋಗಿಸಿ. ಈಗ ನೀವು ಟಿಫನ್ ತಿಂದ್ರಿ, ಹೌದಾ? ಕಾಫಿ ಕುಡಿದ್ರಿ, ಹೌದಾ? ಅದು ಪೂರ್ಣವೋ ಪರಿಪೂರ್ಣವೋ? ಎರಡು ಹೇಳಿದ್ರು ತಪ್ಪಾಗತ್ತೆ ನಿಮ್ಗೆ. ಯಾಕಂತ ಹೇಳಿದ್ರೆ ಒಬ್ಬರಿಗೆ ಪರಿಪೂರ್ಣವಾದ್ರೆ ಇನ್ನೊಬ್ಬರಿಗೆ ಅದು ಸರಿ ಆಗುದಿಲ್ಲ. ಕೆಲವರಿಗೆ ಸಕ್ಕರೆ ಜಾಸ್ತಿ ಆಗಿರ್ಬೋದು, ಇನ್ ಕೆಲವರಿಗೆ ಸಕ್ಕರೆ ಕಡಿಮೆ ಇರಬಹುದು. ಹಾಗಿದ್ರು ಅದು ಉಪಯೋಗಕ್ಕೆ ಯೋಗ್ಯವಾಗಿದೆ. ಹೌದಾ? ಅಂದ್ರೆ ಒಂದು ಕಾಫಿ ಆಗ್ಬೇಕಾದ್ರೆ ಕಾಫಿ ಪೌಡರು, ನೀರು, ಹಾಲು, ಸಕ್ಕರೆ ಇವು ಗೊತ್ತಾದ ಪ್ರಮಾಣದಲ್ಲಿ ಸೇರಿದಾಗ ಒಂದು ಸ್ವಾದಿಷ್ಟವಾದ ರುಚಿ ಕೊಡುವಂತ ಒಂದು ಪಾನೀಯ ಆದಾಗ ಅದು ಕಾಫಿ ಆಗುತ್ತೆ. ಅದು ಪೂರ್ಣತೆ ಅಂತಿಲ್ಲ. ಯಾರು ಹೌದಪ್ಪ ಎಲ್ಲರಿಗೂ ಒಂದೇ ತರದ ರುಚಿ ಕೊಟ್ರೆ, ಎಲ್ಲರಿಗೂ ಒಂದೇ ತರದ ಸುಖ ಕೊಟ್ರೆ ಅದು ಪೂರ್ಣತೆ. ಬಟ್ ಹಾಗಲ್ಲ. ಅದು ಉಪಯೋಗಿಸಲು ಯೋಗ್ಯವಾದದ್ದು, ಅದು ದೋಷ ಮುಕ್ತವಾದದ್ದು. ಹಾಗೆ ಪ್ರಕೃತಿಯಲ್ಲಿರುವಂತಹ ಎಲ್ಲಾ ವಸ್ತುಗಳನ್ನು, ವ್ಯಕ್ತಿಗಳನ್ನು, ದೋಷವಿಲ್ಲದ ವಸ್ತುಗಳನ್ನು, ವ್ಯಕ್ತಿಗಳನ್ನು ನಾವು ಪರಿಪೂರ್ಣರು ಅಂತ ಕರೀಲಿಕ್ಕೆ ಹಾಗೆ. ಹಾಗಾದ್ರೆ ಒಬ್ಬ ವ್ಯಕ್ತಿ ಪರಿಪೂರ್ಣನಾಗಬೇಕಾದ್ರೆ ಏನ್ ಮಾಡ್ಬೇಕು? ಪರಿಪೂರ್ಣತೆ ಅಂದ್ರೇನು? ನಮ್ಮ ಯೋಗ ಭಾಷೆಯಲ್ಲಿರುವಂತೆ ಮನುಷ್ಯ 8 ರೀತಿಯಲ್ಲಿ ಬೆಳವಣಿಗೆಯನ್ನ ಹೊಂದಬೇಕು. ಅವನ ವಿಕಾಸವಾಗಬೇಕು. ಏನು? ಶಾರೀರಿಕ, ಮಾನಸಿಕ, ಬೌದ್ಧಿಕ, ನೈತಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಭಾವನಾತ್ಮಕ ಮತ್ತು ಆರ್ಥಿಕ. ಈ 8 ರೀತಿಯಲ್ಲಿ ಅವನು ಬೆಳವಣಿಗೆ ಹೊಂದಿದಾಗ, ವಿಕಾಸ ಹೊಂದಿದಾಗ ಅವನು ಪರಿಪೂರ್ಣನಾಗ್ಲಿಕ್ಕೆ ಸಾಧ್ಯ. ನೀವೇನಂತೀರಿ? ಹೌದು. ಫಿಸಿಕಲ್, ಮೆಂಟಲ್, ಇಂಟೆಲೆಕ್ಚುಯಲ್, ಮೋರಲ್, ಸ್ಪಿರಿಚುವಲ್, ಸೋಷಿಯಲ್, ಎಮೋಷನಲ್ ಅಂಡ್ ಫೈನಾನ್ಷಿಯಲ್. ಈ 8 ಹಂತದಲ್ಲಿ ಅವನು ಕರೆಕ್ಟ್ ಆಗಿ ವಿಕಾಸ ಹೊಂದಿದಾಗ ಅವನು ಪರಿಪೂರ್ಣನಾಗ್ತಾನೆ. ಅದರಲ್ಲಿ ಯಾವುದಾದ್ರೂ ಒಂದು ವ್ಯತ್ಯಾಸ ಆದ್ರೂ ಕೂಡ ಅವನಿಗೆ ಅದು ನೆಮ್ಮದಿಯನ್ನು ತರೋದಿಲ್ಲ. ನೀವೇನಂತೀರಿ? ಹೌದಾ? ದೈಹಿಕವಾಗಿ ಸದೃಢನಾಗಿದ್ದು, ಮಾನಸಿಕವಾಗಿ
ತೊಂದರೆ ಆದ್ರೆ, ಅಥವಾ ದೈಹಿಕ ಮಾನಸಿಕ ಎರಡು ಇದ್ದು ಮನುಷ್ಯನಿಗೆ ಬುದ್ಧಿ ಸರಿ ಇಲ್ಲ ಅಂದ್ರೆ, ದೈಹಿಕ ಮಾನಸಿಕ ಬೌದ್ಧಿಕ ಸರಿ ಇದ್ದು ನೈತಿಕತೆ ಇಲ್ಲ ಅಂದ್ರೆ, ಅವು 4 ಸರಿ ಇದ್ದು ಮನುಷ್ಯನಿಗೆ ಆಧ್ಯಾತ್ಮಿಕ ಚಿಂತನೆ ಇಲ್ಲ ಅಂದ್ರೆ ಅದನ್ನು ಬಿಡೋಣ. ಸಾರಿ, ನಾನು ಮೊಬೈಲ್ ಅನ್ನು ಆಫ್ ಮಾಡಬೇಕಿತ್ತು. ಓಕೆ ಸರ್, ಎಲ್ಲ ಇದ್ದು ದುಡ್ಡಿಲ್ಲ ಆದ್ರೆ ಎಲ್ಲ ಇದ್ದು ದುಡ್ಡಿಲ್ಲದಿದ್ರು ನಡಿ ಅಂದು ಹಂತಕ್ಕೆ ಹೋಗುತ್ತೆ. ಬಟ್ ದುಡ್ಡೇ ಇಲ್ಲದವ್ರು ಯಾರಿಲ್ಲ. ಭಿಕ್ಷುಕನಂತ ಆದ್ರೂ 4 ರೂಪಾಯಿ ಇರುತ್ತೆ. ಹೌದಾ? ಮತ್ತೆ ಯಾಕಂದ್ರೆ ನಾವೇನ್ ತಿಳ್ಕೊಂಡು ನೋಡಿ, ಅದಕ್ಕೆ ಹೇಳ್ತಾರೆ, ಹಣ ತೆತ್ತು ಈ ಜಗದಿ, ಹಣ ತೆತ್ತು ಈ ಜಗದಿ ಪಡೆಯಲಾಗದು ಸುಖವ, ಹಣ ತೆತ್ತು ಈ ಜಗದಿ ಪಡೆಯಲಾಗದು ಸುಖವ, ವರ್ತಿಸದು ಆನಂದ ಅಧಿಕಾರದಿಂದ, ನೆಮ್ಮದಿಯೇ ಇಲ್ಲದಿರೆ ಏನಿದ್ದರೇನಯ್ಯ, ನೆಮ್ಮದಿಯೇ ಇಲ್ಲದಿರೆ ಏನಿದ್ದರೇನಯ್ಯ, ಮನಸ್ಸೇ ನಿಜ ಸುಖ ತಾಣ ಮುದ್ದು ರಾಮ ಅಂದ್ರೆ, ನಿನ್ನ ಮನಸ್ಸೇ ನಿನ್ನ ಸುಖಕ್ಕೆ ದುಃಖಕ್ಕೆ ಲಾಭಕ್ಕೆ ನಷ್ಟಕ್ಕೆ ಒಳಿತಿಗೆ ಕೆಳಿತಿಗೆ ಪಾಪಕ್ಕೆ ಪುಣ್ಯಕ್ಕೆ ಬೇಕು ಬೇಡಗಳಿಗೆ ಯಾವುದು ಕಾರಣ? ನಮ್ಮ ಮನಸ್ಸೇ ಕಾರಣ. ಈ 8 ಆಗ್ಬೇಕು. ಯಾವುದು ಒಂದು ಕೊರತೆ ಇದ್ರೂ ಆ ಕೊರತೆಯೇ ಅವನನ್ನ ಬಾಧಿಸ್ತದೆ. ಏನಂತೀರಿ? ಹೌದಾ? ಎಲ್ಲ ಇದ್ದು ದೇಹದ ಆರೋಗ್ಯ ಇಲ್ಲ ಅಂದ್ರೆ ಏನು ಕೊರತೆ ಇರುತ್ತೆ? 8ರಲ್ಲಿ ಶಾರೀರಿಕ, ಮಾನಸಿಕ, ಬೌದ್ಧಿಕ, ನೈತಿಕ, ಆಧ್ಯಾತ್ಮಿಕ, ಸಾಮಾಜಿಕ, ಭಾವನಾತ್ಮಕ, ಆರ್ಥಿಕ. ಈ 8ರಲ್ಲಿ ಯಾವುದು ಕೊರತೆ ಇರುತ್ತೆ ಆ ಕಡೆಗೆ ಅವನ ಮನಸ್ಸು ಏನಾಗುತ್ತೆ? ಸೆಳೆತಗೊಳಪಡುತ್ತೆ. ಅದನ್ನೇ ಅವನು ಯೋಚನೆ ಮಾಡ್ತಾನೆ. ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಬೆಳೆಸಿಕೊಂಡಾಗ ಒಂದು ಪರಿಪೂರ್ಣತೆ ಮನುಷ್ಯನಿಗೆ ಸಿಗುತ್ತೆ. ಏನಂತೀರಿ? ಹೌದಾ? ಹಾಗೆ ಆ ಪರಿಪೂರ್ಣತೆಯನ್ನು ಪಡೆಯಬೇಕಾದ್ರೆ ನಾವು ಯಾವ ರೀತಿ ನೀತಿಗಳನ್ನು ಅನುಸರಿಸಬೇಕು, ಯಾವ ಶಿಸ್ತು ಸಂಯಮಗಳೇನು, ತತ್ವ ಸಿದ್ಧಾಂತಗಳೇನು ಅನ್ನುವುದಕ್ಕೆ ಬೇಕಾದ ಎಲ್ಲಾ ಮಾರ್ಗದರ್ಶನವನ್ನು ಯಾವುದು ಕೊಡುತ್ತೆ? ಯಾವುದು ಕೊಡುತ್ತೆ? ಯೋಗ ಕೊಡುತ್ತೆ. ನೀವು ಯೋಗ ಅಂದ್ರೆ ಏನ್ಕೊಂಡಿದ್ರಿ? ಕೈ ಎತ್ತು ಕಾಲೆತ್ತು ಹಿಂದಕ್ಕೋಗು ಮುಂದಕ್ಕೋಗು, ಇಲ್ಲಿ ಮುಚ್ಕೋ ಇಲ್ಲಿ ಇಳ್ಕೊ ಅಂದ್ಕೊಂಡಿದ್ದೀರಿ. ಅಲ್ಲ, ಅದು ಯೋಗ ಆಸನಗಳು ಯೋಗ ಅಲ್ಲ. ಯೋಗ ಆಸನಕ್ಕೂ ಯೋಗಕ್ಕೂ ತುಂಬಾ ವ್ಯತ್ಯಾಸ ಇದೆ. ದೇರ್ ಇಸ್ ಲಾಟ್ ಆಫ್ ಡಿಫರೆನ್ಸ್ ಬಿಟ್ವೀನ್ ಯೋಗ ಅಂಡ್ ಯೋಗಾಸನ. ಯೋಗಾಸನ ಯೋಗದ ಒಂದು ಭಾಗ. ಯೋಗ ಆಸನಗಳೇ ಯೋಗವಲ್ಲ. ಯೋಗ ಅಂತ ಹೇಳಿದ್ರೆ ನೋಡಿ, ಯೋಗದ ಅರ್ಥ ಅದು ಸಂಸ್ಕೃತದ ಯುದ್ಧ ಅನ್ನುವಂತ ಪದದಿಂದ ಬಂದಿದ್ದು. ಬಂಧಿಸು, ಕೂಡಿಸು, ಐಕ್ಯಗೊಳಿಸು ಅನ್ನುವಂತ ಅರ್ಥವನ್ನು ಕೊಡುತ್ತೆ. ಒಂದು ಮತ್ತೊಂದರ ಸಂಪರ್ಕದಲ್ಲಿರುವುದೇ ಯೋಗ. ನೋಡಿ, ಈಗ ನಾವೆಲ್ಲ ಇಳ್ಕೊಳ್ತಿದೀವ, ನಾನು ಮಾತನಾಡ್ತಿದ್ದೀನ, ಮಾತನಾಡುವವರು ಕೇಳುವವರು ಇಲ್ಲೇ ಇದ್ರೆ ಯೋಗ, ಬೇರೆ ಕಡೆ ಹೋದ್ರೆ ರೋಗ. ಹೌದಾ? ಎಲ್ಲಿ ಇರ್ತೇವೆ ಅಲ್ಲೇ ಇರ್ಬೇಕು. ಮನುಷ್ಯ ಏನ್ ಮಾಡ್ತಾನೆ? ಮನುಷ್ಯ ಯಾಕೆ ಅವನಿಗೆ ಮುಖದಲ್ಲಿ ಖುಷಿ ಇರಲ್ಲ ಹೇಳಿ ನೋಡ. ಮನುಷ್ಯ ಯಾವಾಗಲೂ ವರ್ತಮಾನದಲ್ಲಿ ಇರೋದಿಲ್ಲ. ಅವನ ಗುಣವೇ ಹಾಗೆ. ನಿನ್ನೆ ಇಲ್ಲ ನಾಳೆ ಪ್ರೋಗ್ರಾಮ್ ಶುರು ಆಗೋ ಮತ್ತು ಎಷ್ಟೊತ್ತಿಗೆ ಶುರು ಆಗುತ್ತೆ ಅಂತ, ಶುರು ಆದ್ಮೇಲೆ ಇವನು ಎಷ್ಟೊತ್ತಿಗೆ ಮೈಕ್ ಬಿಡ್ತಾನೆ ಅಂತ. ಹೌದಾ? ಅದು ಹಾಗೇನೆ. ಅದೇ ಅಂತ ಭೂತಕಾಲದಲ್ಲಿರ್ತಾನೆ, ಇಲ್ಲ ಭವಿಷ್ಯತ್ತಿನಲ್ಲಿರ್ತಾನೆ, ವರ್ತಮಾನದಲ್ಲಿ ಇರೋದಿಲ್ಲ. ಅಲ್ಲಿ ನಿನ್ನೆ ಯೋಚನೆ ಮಾಡ್ತಾನೆ, ಇಲ್ಲ ನಾಳೆ ಏನ್ ಮಾಡ್ಬೇಕಂತ ಯೋಚಿಸ್ತಾನೆ. ಅದು ಆಗಿರ್ಬಾರ್ದು ಅಂತ. ಯಾಕಂದ್ರೆ ಸತ್ತು ಹೋಗಿದೆ ನಿನ್ನೆ, ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ. ಯಾರಿಗೆ ಗೊತ್ತು? ಸತ್ತು ಹೋಗಿದೆ ನಿನ್ನೆ, ಗೊತ್ತಿಲ್ಲ ನಾಳೆ. ಎಲ್ಲಕ್ಕೂ ಬಲು ಮುಖ್ಯ ಈ ದಿನದ ವೇಳೆ. ಮರೆಯದಿರು, ತೊರೆಯದಿರು ಕರ್ತವ್ಯ ಕರ್ಮ, ಬದುಕಿ ಬಿಡು ಬದುಕಗೊಡು, ಇದು ನಮ್ಮ ಧರ್ಮ. ಏನಂತೀರಿ? ಹೌದಾ? ನಾಳೆಗೇನೋ ಎಂದು, ನಾಳೆಗೇನೋ ಎಂದು ಇಂದೇಕೆ ಅಳುತ್ತಿರುವೆ, ಇಂದಾಗುವುದರ ಅರಿವು ನಿನ್ನೆ ನಿನಗಿತ್ತೆ. ಏನಾಗಬೇಕು ಅದು ಆಗುವುದು ಅದರಂತೆ, ಕಾಲ ಪ್ರಶ್ನಾತೀತ ಮುದ್ದು ರಾಮ. ಹೌದಾ? ತಿಂದ್ರ, ಉಪ್ಪಿಟ್ಟು ಬೇಯಿಸಿ ತಿಂದ್ರ, ಕಾಫಿ ಕುಡಿದ್ರ, ನೀರು ಕುಡಿದ್ರ, ಕುಡಿಯುವವರೆಗೆ ತಿನ್ನುವವರೆಗೆ ನಮ್ಮ ನಿಯಂತ್ರಣ. ಕುಡಿದ ಮೇಲೆ ನೋಡಿ, ಎಲ್ಲಿದೆ ಉಪ್ಪಿಟ್ಟು, ಎಲ್ಲಿದೆ ಗೆಸ್ಟ್ ಬಂದು, ಎಲ್ಲಿದೆ ಕಾಫಿ ಹುಡುಕಿ ನೋಡುವ. ಏನಾಗಬೇಕು ಅದು ಆಗುವುದು ಅದರಂತೆ. ನೀವೇನ್ ಮಾಡಕ್ಕಾಗಲ್ಲ. ಇನ್ನು ಮೊದಲು ತಿಂದ್ರೆ ತಿನ್ಬಹುದು, ಉಗಿಳಿದ್ರೆ ಉಗಿಳ್ಬಿಡ್, ಬೇಡ ಅಂದ್ರೆ ಬಿಟ್ಟು ಬಿಡ್ಬೋದು ಅಲ್ವಾ? ತಿಂದ ಮೇಲೆ ಗಂಟ್ಲಿಂದ ಕೆಳಗಿಳಿದ ಮೇಲೆ ಲಾಗ ಹಾಕಿದ್ರು ಏನು ಮಾಡಕ್ಕಾಗಲ್ಲ. ಹಾಗೆ ಜೀವನ ಅಂದ್ಮೇಲೆ ಕಾಲ ಪ್ರಶ್ನಾತೀತ, ಏನು ಮಾಡಕ್ಕಾಗಲ್ಲ ಅಲ್ವಾ? ಹಾಗಿದ್ದೆ ಹೀಗಿದ್ದೆ,
ಹಾಗಿದ್ದೆ ಹೀಗಿದ್ದೆ ಎಂದು ಕೊರಗುವೆ ಏಕೆ, ಹಾಗಿದ್ದೆ ಹೀಗಿದ್ದೆ ಎಂದು ಕೊರಗುವೆ ಏಕೆ, ಮುಡಿದ ಮಲ್ಲಿಗೆ ಒಮ್ಮೆ ಪಾಡುವುದು ಸಹಜ, ನೆನೆಯುತ್ತ ನೆನ್ನೆಯೇನೆ ಮರೆಯದಿರು ಈ ದಿನವ, ಇಂದು ಎಂದರೆ ಸ್ವರ್ಗ ಮುದ್ದು ರಾಮ ಅಂತ. ಹೌದಾ? ಇವತ್ತಿಗೆ ನಾವಿರ್ಬೇಕು. ಏನಂತೀರಿ ಸರ್? ಹೌದಾ? ಯಾವುದೂ ಇಲ್ಲ. ಅದಕ್ಕೆ ಇನ್ನೊಂದು ಹೇಳಿ ಮುಂದಕ್ಕೆ ಹೋಗ್ತೀನಿ ನೋಡಿ. ಜೀವನ ಹೇಗಂದ್ರೆ ಕಾಲ ಕಂಬದ ಮೇಲೆ, ನೀವು ನೆನ್ಸ್ಕೊಳ್ಬೇಕು ಡೊಂಬರಾಟ. ಕಾಲ ಕಂಬದ ಮೇಲೆ ಬಾಳ ತಂತಿಯ ಕಟ್ಟಿ, ಕಾಲ ಕಂಬದ ಮೇಲೆ ಬಾಳ ತಂತಿಯ ಕಟ್ಟಿ, ಭರವಸೆಯ ಕೋಲ್ ಬಿಡಿದು ಸಾಗುತ್ತಿದೆ ಆಟ, ಮುಗ್ಗರಿಸೆ ಅದು ಸೋಲು ನಡೆಯುತ್ತಿರೆ ಅದು ಗೆಲುವು, ಬದುಕು ದೊಂಬರ ಆಟ ಮುದ್ದು ರಾಮ. ಹೌದಾ? ಈ ಚಿಂತನೆಗಳನ್ನ ನಾವು ಯಾವಾಗ ಮಾಡ್ತೀವಿ ಆವಾಗ ನಮ್ಮ ಬದುಕು ಏನಾಗುತ್ತೆ? ಶ್ರೀಮಂತವಾಗುತ್ತೆ. ನಾವು ಚಿಂತನೆ ಮಾಡುವುದಿಲ್ಲ, ನಾವೇನ್ ಮಾಡ್ತೇವಿ? ಚಿಂತೆ ಮಾಡ್ತೇವೆ. ಚಿಂತೆ ಮಾಡಿ ಯಾರಾದ್ರೂ ಬದುಕು ಕಟ್ಕೊಂಡಿದ್ದಾರಾ? ಕರ್ಕೊಂಡು ಬನ್ನಿ ಸರ್. ಚಿಂತೆ ಮನುಷ್ಯನ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಏನ್ ಮಾಡ್ಬಿಡುತ್ತೆ? ಹಿಪ್ಪೆ ಮಾಡಿಬಿಡುತ್ತೆ. ಚಿಂತನೆ ಮನುಷ್ಯನ ಆತ್ಮವಿಶ್ವಾಸವನ್ನು ಏನ್ ಮಾಡುತ್ತೆ? ಹೆಚ್ಚಿಸುತ್ತೆ. ಆದ್ರಿಂದ ನಾವು ಯಾವಾಗಲೂ ಪ್ರತಿಯೊಂದು ವಿಚಾರವನ್ನು ಕೂಡ ಚಿಂತನೆಗೆ ತೊಡಗಿಸಿಕೊಡಬೇಕೆ ಹೊರತು ಚಿಂತೆಗೆ ಹಾಕಬಾರದು. ಅದಕ್ಕೆ ಮನುಷ್ಯನ ವ್ಯಕ್ತಿತ್ವ ಹೇಗೆ ಬೆಳೆಯುತ್ತದೆ ಅಂದ್ರೆ ನೋಡಿ, ಒಂದು ಸಣ್ಣ ಜರಿಯಂತೆ ಪ್ರಾರಂಭವಾಗುವ ನದಿಯು, ಒಂದು ಸಣ್ಣ ಜರಿಯಂತೆ ಪ್ರಾರಂಭವಾಗುವ ನದಿಯು ಹಲವಾರು ಸಣ್ಣ ಪುಟ್ಟ ನದಿಗಳನ್ನು ಒಟ್ಟು ಸೇರಿಸಿ ಬೃಹದಾಕಾರವನ್ನು ಪಡೆದು ಬೃಹತ್ ಸಾಗರವನ್ನು ಸೇರುತ್ತದೆ. ಅಂತೆಯೇ ಹಲವು ಸಂಸ್ಕಾರಗಳು, ಹಲವು ಸಂಸ್ಕೃತಿಗಳು, ಹಲವು ಜ್ಞಾನಗಳು ಒಟ್ಟು ಸೇರಿ ಮನುಷ್ಯನ ವ್ಯಕ್ತಿತ್ವ ಏನಾಗ್ತಾ ಹೋಗುತ್ತೆ? ಬೆಳೆಯುತ್ತಾ ಹೋಗುತ್ತದೆ. ಎಲ್ಲವನ್ನು ಸಮಗ್ರ ದೃಷ್ಟಿಯಿಂದ ಮತ್ತು ಮುಕ್ತ ಮನಸ್ಸಿನಿಂದ ನೋಡುವ ಮನೋಭಾವನೆಯನ್ನ ನಾವು ಬೆಳೆಸಿಕೊಳ್ಳಬೇಕು. ಎಲ್ಲ ಹೊಸತನಕ್ಕೂ ನಾವು ಮೈಯೊಡ್ಡುವಂತ ಉದಾರತೆ ಇರಬೇಕು. ವೈವಿಧ್ಯಮಯ ಚಿಂತನೆಗೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕು. ಹೇಗೆ ಒಂದು ಬೀಜವು ನೀರು ಗೊಬ್ಬರದಲ್ಲಿರುವಂತಹ ಅಂಶಗಳನ್ನ ಹೀರಿ ತನ್ನ ಹಿಂದಿರುವ ಬೆಳವಣಿಗೆಯ ನಿಯಮದ ಹಿಂದಿರುವ ತತ್ವಕ್ಕೆ ಅನುಸಾರವಾಗಿ ಬೆಳೆದು ಹೆಮ್ಮರವಾಗುತ್ತದೆಯೋ, ಅಂತೆಯೇ ಉತ್ತಮವಾದುದೆಲ್ಲವನ್ನು ನಾವು ಹೀರಿಕೊಂಡು ನಮ್ಮತನವನ್ನು ಬಿಟ್ಟುಕೊಡದೆ ನಾವೇನಾಗಬೇಕು? ಬೆಳವಣಿಗೆಯನ್ನು ಹೊಂದಬೇಕು ಹಾಗೂ ನಮ್ಮ ವ್ಯಕ್ತಿತ್ವ ಪರಿಪೂರ್ಣವಾಗಿ ಅರಳಬೇಕು ಅನ್ನುತ್ತಾರೆ. ಯಾರು? ಸ್ವಾಮಿ ವಿವೇಕಾನಂದರು. ನಾನಲ್ಲ. ಪರಿಪೂರ್ಣ ಆಗಬೇಕಾದ್ರೆ ಈ ರೀತಿಯಲ್ಲಿ ಆಗುತ್ತೆ. ಹೌದಾ ಸರ್? ಓಕೆ. ನಿಮ್ಗೇನಾದ್ರೂ ಪ್ರಶ್ನೆ ಬಂದ್ರೆ ಕೇಳಬಹುದು. ಈಗಲ್ಲ, ಈಗ ಯಾವ ಪ್ರಶ್ನೆ ಬೇಕಾದ್ರೂ ಕೇಳಿ. ಅಂದ್ರೆ ನನಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಗೊತ್ತಿರುತ್ತಾ? ಆದ್ರೆ ಒಂದು ಉತ್ತರ ಎಲ್ಲದಕ್ಕೂ ಗೊತ್ತಿರೋದಿಲ್ಲ. ಆದ್ರೆ ಒಂದು ಸತ್ಯ ನಮಗೆ ಗೊತ್ತಿದೆ. ಏನಂತ ಹೇಳಿದ್ರೆ, ಉತ್ತರವಿಲ್ಲದ ಪ್ರಶ್ನೆಯನ್ನಾಗಲಿ ಉತ್ತರವಿಲ್ಲದ ಪ್ರಶ್ನೆಯನ್ನಾಗಲಿ ಪರಿಹಾರವಿಲ್ಲದ ಸಮಸ್ಯೆಯನ್ನಾಗಲಿ ಪ್ರಕೃತಿ ಸೃಷ್ಟಿ ಮಾಡುವುದಿಲ್ಲ. ನೆನಪಿಟ್ಕೊಳ್ಳಿ. ಇದು ನಾನೆಲ್ಲರಿಗೂ ಇದು ನಮಗೆ ಬ್ರೇಕಿಂಗ್ ನ್ಯೂಸ್ ಆಗಿರ್ಬೇಕು. ಯಾವಾಗ್ಲೂ ಒಂದು ಪ್ರಶ್ನೆ ಬಂತು, ಅದರ ಜೊತೆಗೆ ಉತ್ತರ ಇದ್ದೇ ಇರುತ್ತೆ. ಒಂದು ಸಮಸ್ಯೆ ಬಂತು, ಅದಕ್ಕೆ ಪರಿಹಾರವೂ ಇದ್ದೇ ಇರುತ್ತೆ. ಆದ್ರೆ ಒಂದು ಪ್ರಶ್ನೆಗೆ ಉತ್ತರ ಸಿಗುವ ತನಕ, ಒಂದು ಸಮಸ್ಯೆಗೆ ಪರಿಹಾರ ಸಿಗುವ ತನಕ ನಮಗೆ ಇರಬೇಕಾದದ್ದು ತಾಳ್ಮೆ. ತಾಳಿದವನು ಬಾಳಿಯಾನು. ಈಗ ನಾನು 2 ನಿಮಿಷ ಕೊಯ್ದ್ರೆ ನೀವು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ಇಲ್ಲ ಕೊಯ್ಯಲ್ಲ, ನಾನು ಹೇಳಿದೆ. ಓಕೆನಾ? ಓಕೆನಾ ಸರ್? ಈಗ ಪರಿಪೂರ್ಣ ಆಯ್ತು, ಯೋಗ ಆಯ್ತು. ವಿಕಾಸ ಹೇಗೆ? ವಿಕಾಸ ಹೇಗೆ? ವಿಕಾಸ ಅಂದ್ರೇನು? ಅಭಿವೃದ್ಧಿ ಅಂದ್ರೇನು? ಹಿಂದೆ ಎಲ್ಲ 2 ಬೆಳೆಗಳ ನಡುವೆ ಬಿಡಿ ಇತ್ತು, ಇವಾಗ 2 ಮಧ್ಯೆ ಸಿಗರೇಟ್ ಬಂದಿದೆ. ಇಸ್ ಎ ಡೆವಲಪ್ಡ್. ಅದನ್ನ ಡೆವಲಪ್ಮೆಂಟ್ ಅನ್ನಕ್ಕಾಗುತ್ತಾ? ವಿಕಾಸ ಅನ್ನಕ್ಕಾಗುತ್ತಾ? ಮತ್ತು ಒಂದು ಪೆಗ್ಗಿಗೆ ಸುಧಾರಿಸ್ತಿದ್ದ, ಈಗ ಕ್ವಾರ್ಟರ್ ಅವರಿಗೆ ಮ್ಯಾಟರ್ ಅಲ್ಲ. ಇಸ್ ಎ ಡೆವಲಪ್ಡ್. ಅದನ್ನು ಡೆವಲಪ್ ಅನ್ನಕ್ಕಾಗುತ್ತಾ ಸರ್? ಇಲ್ಲ. ಹೇಗೆ ವಿಕಾಸ ಅಂದ್ರೆ ಒಂದು ಬೀಜ, ಸಾಸಿವೆಗಿಂತಲೂ ಸಣ್ಣದಾದ ಒಂದು ಬೀಜ ವಿಕಾಸ ಹೊಂದಿ ವಿಶಾಲವಾದ ಹೆಮ್ಮರವಾಗುತ್ತೆ. ಹೌದಾ? ಹೌದಾ? ಎಷ್ಟು ದೊಡ್ಡ ದೊಡ್ಡ ಆಲದ ಮರ ನೋಡ್ತೀವಿ, ಆದ್ರೆ ಅದರ ಮೂಲ ಹೇಗಿತ್ತು? ಸಣ್ಣ ಬೀಜ, ಸಾಸಿವೆಗಿಂತಲೂ ಅತಿ ಸಣ್ಣದಾತು. ಆದ್ರೆ ಅದರ ಒಳಗೆ ಎಂತ ಅದ್ಭುತ ಶಕ್ತಿಯನ್ನ ಭಗವಂತ ಇಟ್ಟಿದ್ದ. ಹಾಗೆ ಒಂದು ಬೀಜ ಮೊಳಕೆಯಾಗಿ, ಒಂದು ಬೀಜ ಮೊಳಕೆಯಾಗಿ, ಮೊಳಕೆ ಸಸ್ಯಾಗಿ, ಸಸಿ ಗಿಡವಾಗಿ, ಗಿಡ ಮರವಾಗಿ, ಮರದಲ್ಲಿ ಮೊಗ್ಗಾಗಿ, ಮೊಗ್ಗು ಹೂವಾಗಿ, ಹೂವು ಕಾಯಾಗಿ, ಕಾಯಿ ಹಣ್ಣಾಗಿ ಕೈಗೆ ಬಂತು ಅಂದ್ರೆ ಅದು ಅದರ ವಿಕಾಸ. ಹೌದಲ್ವಾ? ಅದನ್ನು ವಿಕಾಸ. ಹಾಗೆ
ಹಾಗೆ ಮನುಷ್ಯ ಭಗವಂತ ನಮ್ಮಲ್ಲಿ ಅದ್ಭುತವಾದಂತಹ ಶಕ್ತಿಯನ್ನು ತುಂಬಿದ್ದಾನೆ. ಪ್ರಪಂಚದಲ್ಲಿ ನೋಡಿ, ಎಲ್ಲಕ್ಕಿಂತಲೂ ಶ್ರೇಷ್ಠವಾದವನು ಮನುಷ್ಯ, ಹೌದಾ? ಅವನಿಗೆ ಆನೆಯ ಬಲವಾಗಲಿ, ಇರುವೆಯ ಛಲವಾಗಲಿ, ಕತ್ತೆಯ ತಾಳ್ಮೆಯಾಗಲಿ, ನಾಯಿಯ ಕೃತಜ್ಞತೆಯಾಗಲಿ, ನವಿಲಿನ ಸೌಂದರ್ಯವಾಗಲಿ, ಹದ್ದಿನ ಕಣ್ಣಾಗಲಿ, ಹಕ್ಕಿಯ ಕೊಕ್ಕಾಗಲಿ ಇಲ್ಲ. ಇದೆಯಾ ಸರ್? ಆನೆಯಷ್ಟು ಬಲಿಷ್ಠನೋ, ಇರುವೆಯಷ್ಟು ಛಲಗಾರನೋ, ಕತ್ತೆಯಷ್ಟು ತಾಳ್ಮೆ ಇದೆಯೋ, ನಾಯಿಯ ಕೃತಜ್ಞತೆ ಇದೆಯೋ, ನವಿಲಿನ ಸೌಂದರ್ಯ ಇದೆಯೋ, ಹದ್ದಿನ ಕಣ್ಣಿದೆಯೋ, ಹಕ್ಕಿಯ ಕೊಕ್ಕಿದೆಯೋ? ಏನೂ ಇಲ್ಲ. ಆದ್ರೂ ಅವನು ಎಲ್ಲಕ್ಕಿಂತ ಶ್ರೇಷ್ಠ ಅನ್ಸ್ಕೊಂಡ. ಹೇಗೆ? ಅವನಿಗೆ ಸರಿ ತಪ್ಪಿನ ಅರಿವಿದೆ, ಪ್ರಜ್ಞೆ, ಅರಿಕೆ. ವ್ಯಕ್ತಿ ಅಂದ್ರೆ ವ್ಯಕ್ತಿ ವಿಕಾಸ ಅಂದ್ರೆ ವ್ಯಕ್ತಿ ಅಂದ್ರೆ ದೇಹ, ಮನಸ್ಸು, ಪ್ರಾಣ, ಇಂದ್ರಿಯ, ಬುದ್ಧಿ, ಅಹಂಕಾರಗಳು ಅಂದ್ರೆ ಸೆಲ್ಫ್ ಅವೇರ್ನೆಸ್. ಇವುಗಳು ಒಟ್ಟು ಸೇರಿದಾಗ ಒಬ್ಬ ವ್ಯಕ್ತಿ. ಅವುಗಳು ವಿಕಾಸವಾದಾಗ ಅವರ ವ್ಯಕ್ತಿತ್ವ. ನೀವೇನಂತೀರಿ ಸರ್? ಹೌದು, ಕರೆಕ್ಟಾ? ಹಾ, ಅದರಿಂದ ಈಗ ಹಾಗಾದ್ರೆ ವ್ಯಕ್ತಿ ನಮ್ಮ ಬಗ್ಗೆ ಮನುಷ್ಯನ ಈಗ ಸಂಪತ್ತು, ನಿಜವಾದ ಸಂಪತ್ತು ಯಾವುದು? ನಿಜವಾದ ಸಂಪತ್ತು ಯಾವುದು? ನೆಮ್ಮದಿ. ಆಮೇಲೆ 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 ಸಂತೃಪ್ತಿ. ಸಂತೃಪ್ತಿ ಇರಬೇಕು. ಅವೆಲ್ಲ ಒಂದು ಸಂತೃಪ್ತಿ ಪಡಿಬೇಕಾದ್ರೆ ಏನಿರಬೇಕು? ಮುಖ್ಯವಾಗಿ ಹೆಲ್ತ್ ಈಸ್ ಹೆಲ್ತ್. ಆರೋಗ್ಯವೇ ಭಾಗ್ಯ. ಹಾಗಾದ್ರೆ ಯಾವ್ದಾರ ಆರೋಗ್ಯ? ನನ್ಗೆ ಜ್ವರ ಇಲ್ಲ, ತಲೆನೋವಿಲ್ಲ, ಬಿಪಿ ಇಲ್ಲ, ಶುಗರ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತಂದ್ರೆ ನಾವು ಆರೋಗ್ಯವಂತರೇ? ಆರೋಗ್ಯವಂತರು ಅನ್ನೋಕ್ಕಾಗಲ್ಲ. ನಾವು ರೋಗದಿಂದ ಮುಕ್ತರು ಅಂತ ಹೇಳಬಹುದು. ಹಾಗಾದ್ರೆ ಆರೋಗ್ಯವಂತರು ಅಂತ ಆಗ್ಬೇಕಾದ್ರೆ ದೇಹ, ಮನಸ್ಸು, ಪ್ರಾಣ, ಇಂದ್ರಿಯ, ಬುದ್ಧಿ, ಅಹಂಕಾರ ಇವುಗಳು ಏನಾಗಿರ್ಬೇಕು? ಒಂದಕ್ಕೊಂದು ಏನಾಗಿರ್ಬೇಕು? ಅವುಗಳ ನಡುವೆ ಒಂದು ಸಾಮರಸ್ಯ ಇರಬೇಕು. ಅದೇ ಯೋಗ. ಒಂದು ಇನ್ನೊಂದರ ಜೊತೆಯಲ್ಲಿ ಇರುವುದೇ ಯೋಗ. ಅರ್ಥ ಆಗ್ತಿದೆಯಾ ಸರ್? ಮನಸ್ಸಿನ ಏಕಾಗ್ರತೆಯೇ ಯೋಗ. ಶಿಸ್ತಿನ ಜೀವನವೇ ಯೋಗ. ಎಲ್ಲರೊಡನೆ ಒಂದಾಗಿ ಸ್ನೇಹ ಭಾವದಿಂದ ಬಾಳುವುದು ಯೋಗ. ಹೌದಾ? ಹೌದಾ ಸರ್? ಸಮತ್ವಂ ಯೋಗ ಉಚ್ಯತೆ. ಜೀವನ ಅಂದ್ರೆ ಸುಖ, ದುಃಖ, ಲಾಭ, ನಷ್ಟ, ನೋವು, ನಲಿವು, ಬೆಳೆತು, ಕೆಡುಕು, ಬೇಕು, ಬೇಡ, ಈ ದ್ವಂದ್ವಗಳು ಇದ್ದೇ ಇರ್ತವೆ. ಇವು ಎರಡನ್ನು ಕೂಡ ಏನ್ ಮಾಡ್ಬೇಕು? ನಾವು ಸಮಾನ ದೃಷ್ಟಿಯಿಂದ ನೋಡುವಂತ ಮನಸ್ಥಿತಿಗೆ ಏನ್ ಹೇಳ್ತಾರೆ? ಯೋಗ. ಹೌದಾ ಸರ್? ಸುಖ ಬಂದಾಗ ಹಿಗ್ತೀವಿ, ದುಃಖ ಬಂದಾಗ ಕುಗ್ತೀವಿ, ನಮ್ಮನ್ನು ಹೊಗಳಿದ್ರೆ ಹಿಗ್ತೀವಿ, ತೆಗೆದಿದ್ರೆ ಕುಗ್ತೀವಿ. ಆದ್ರೆ ಏರು ತಗ್ಗುಗಳು ಜೀವನದ ಏನು ಅವಿಭಾಜ್ಯ ಸ್ಥಿತಿಗಳು. ಅವುಗಳನ್ನು ನಾವು ಯಾವತ್ತೂ ಏನ್ ಮಾಡ್ಬೇಕು? ಸಮಾನ ದೃಷ್ಟಿಯಿಂದ ಕಾಣಬೇಕು. ಆ ದೃಷ್ಟಿಕೋನಕ್ಕೆ ಏನ್ ಹೇಳ್ತಾರೆ? ಯೋಗ. ನಾವ್ ಎಲ್ಲಿ ಇರ್ತೇವೆಯೋ ಅಲ್ಲಿ ಇರ್ಬೇಕು. ಮನಸ್ಸನ್ನ ಏನು ಮಾಡಬೇಕಾದ್ರೂ ಏಕಾಗ್ರತೆ ಬಹಳ ಮುಖ್ಯ. ಕಾನ್ಸಂಟ್ರೇಷನ್ ಇಸ್ ದ ಫೌಂಡೇಶನ್ ಆಫ್ ದಿ ನಾಲೆಡ್ಜ್ ಅಂತ ಹೇಳ್ತಾರೆ. ಯಾವುದೇ ಒಂದು ಜ್ಞಾನ ನಮ್ಮದಾಗಬೇಕಾದ್ರೆ ಆ ವಿಷಯದ ಬಗ್ಗೆ ಅಥವಾ ಆ ವಸ್ತುವಿನ ಬಗ್ಗೆ ಅಥವಾ ಆ ಕಾರ್ಯದ ಬಗ್ಗೆ ನಮ್ಮನ್ನು ನಾವು ಪೂರ್ಣ ಪ್ರಮಾಣವಾಗಿ ಏನ್ ಮಾಡಬೇಕು? ತೊಡಗಿಸಿಕೊಳ್ಬೇಕು. ಎರಡು ದೋಣಿಯಲ್ಲಿ ಕಾಲಿಡೋದು ಏನಾಗುತ್ತೆ? ಹಾಗೆ ನಾವು ಒಂದು ಕೆಲಸವನ್ನು ಮಾಡುವ ಬದಲು 4 ಕೆಲಸಗಳಿಗೆ ಕೈ ಹಾಕಿದ್ರೆ ಏನಾಗುತ್ತೆ? ಎಟ್ ಎ ಟೈಮು. ಈಗ 100 ರೂಪಾಯಿ ಅಗ್ನಿ ಕೊಟ್ರೆ ಎಷ್ಟು ಸಿಗುತ್ತೆ? 100 ರೂಪಾಯಿ ಒಬ್ಬರಿಗೆ ಕೊಟ್ರೆ 100 ರೂಪಾಯಿ. ಇಬ್ಬರಿಗೆ ಕೊಟ್ರೆ 50. 3 ಜನ 4 ಜನ ಕೊಟ್ರೆ 25. 50 ಜನ 10 ಜನ ಕೊಟ್ರೆ 10. ಅಂದ್ರೆ ಕೊಡುವಂತ ಜನಗಳ ಸಂಖ್ಯೆ ಜಾಸ್ತಿ ಆದಷ್ಟು ಅವರಿಗೆ ಸಿಗುವ ಹಣದ ಪ್ರಮಾಣ ಏನಾಗುತ್ತೆ? ಕಡಿಮೆ ಆಗುತ್ತೆ. ಹಾಗೆ ಏಕಕಾಲಕ್ಕೆ ಮಾಡಬೇಕಾದ ಕೆಲಸವನ್ನು ಹೊರತುಪಡಿಸಿ ನಿನ್ನ ಮಾನಸಿಕ ಶಕ್ತಿಯನ್ನ 10 ಕೆಲಸದ ಕಡೆ ವಿನಿಯೋಗಿಸಿದ್ದೆ ಆದ್ರೆ ನಿನ್ನ ಮಾನಸಿಕ ಶಕ್ತಿ ಏನಾಗ್ಬಿಡುತ್ತೆ? ಹಂಚಿ ಹರಿದು ಹೋಗ್ಬಿಡುತ್ತೆ. ಯಾವ ಕೆಲಸವಲ್ಲಿ ಸಾಫಲ್ಯ ಪಡೆಯೋಕೆ ಸಾಧ್ಯ ಇಲ್ಲ. ಪೂರ್ಣ ಪ್ರಮಾಣದ ಫಲಿತಾಂಶವನ್ನು ನಾವು ನಿರೀಕ್ಷೆ ಮಾಡಕ್ಕೆ ಸಾಧ್ಯವಿಲ್ಲ. ಒಂದು ಕೆಲಸ ಅಲ್ಲೇ ಇಲ್ಲಿ ನಾನು ಇಟ್ಕೊಂಡು ಹೆಂಡತಿ ಮಕ್ಕಳು ನೆನ್ಸ್ಕೊಂಡ್ರೆ, ಇನ್ನೊಂದು ಗಂಟೆಗಿರೋ ಕೆಲಸ ನಾನು ಇಲ್ಲಿ ನೆನ್ಸ್ಕೊಂಡ್ರೆ ಅರ್ಥ ಇದೆಯಾ? ಇಲ್ಲ. ಈಗ ಇಲ್ಲಿದ್ದೀನಿ, ಇಲ್ಲೇ ಇರ್ಬೇಕು, ಬೇರೆ ಎಲ್ಲೂ ಹೋಗೋಕ್ ಬಿಡ್ಬಾರ್ದು ಮನಸ್ಸನ್ನ. ಆ ಸ್ಥಿತಿ ಬಂದ್ಬಿಟ್ರೆ ನಾವು ಏನಾಗಬಹುದು? ಜೀವನವನ್ನ ಸಮರ್ಥವಾಗಿ ನಿರ್ವಹಿಸಬಹುದು. ಈಗ ದೇಹ ಪ್ರಪಂಚದಲ್ಲಿರುವಂತಹ ಎಲ್ಲ ಅದ್ಭುತಗಳಲ್ಲಿಯೂ ಅದ್ಭುತವಾದದ್ದು, ಅದು ನಿಜವಾದ ಸಂಪತ್ತು ಯಾವುದು ಅಂದ್ರೆ ಮನುಷ್ಯನ ಶರೀರ. ಶರೀರವನ್ನ ಬಿಟ್ಟು ಏನು ಮಾಡೋದಕ್ಕೂ ಆಗೋದಿಲ್ಲ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಪರೋಪಕಾರ್ಥಂ ಇದಂ ಶರೀರಂ ಅಂತ ಹೇಳಿ. ಹೌದಾ ಸರ್? ದೇಹದ ಶರೀರ ಬಿಟ್ಟು ಏನಾದ್ರು ಮಾಡಕ್ಕಾಗುತ್ತಾ?
ಯೋಚನೆ ಮಾಡಿ. ಆದ್ರಿಂದ ನಾವು ಏನ್ ಮಾಡಬೇಕು, ಶರೀರವನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ನಾವು ಅದರ ಬಗ್ಗೆ ಏನ್ ಮಾಡಬೇಕು, ಮುತುವರ್ಜಿಯನ್ನ ತಗೊಳ್ಬೇಕು, ಕಾಳಜಿಯನ್ನ ತಗೊಳ್ಬೇಕು. ಅದು ಹೇಳುತ್ತೆ ದೇಹ, ನೋಡಪ್ಪ 24 ಗಂಟೆಯಲ್ಲಿ 23 ಗಂಟೆ ನೀನ್ ಏನಾದ್ರೂ ಮಾಡ್ಕೋ, ನಾನು ತಲೆ ಕೆಡಿಸ್ಕೊಳ್ಳಲ್ಲ. 1 ಗಂಟೆ ನೀನ್ ನನ್ನ ಬಗ್ಗೆ ಏನ್ ಮಾಡು, ಗಮನ ಹರಿಸು. 1 ಗಂಟೆ ನೀನು ನನಗೆ ಕಾಳಜಿ ತೋರಿಸಿದ್ರೆ ಉಳಿದ 23 ಗಂಟೆ ನಾನು ನಿನಗೆ ಕಾಳಜಿ ತೋರಿಸ್ತೀನಿ ಅಂತ ಹೇಳುತ್ತೆ. ಹೌದಾ ಸರ್? ಹೌದಾ? ನೋಡಿ, ನಮಗೋಸ್ಕರ ಯಾವ್ದಾದ್ರು 24 ಗಂಟೆ ನಮ್ಮ ಜೀವಿತ ಅವಧಿಯವರೆಗೆ, ನನ್ನ ಜೀವಿತದ ಅವಧಿಯ ತನಕ ನನಗೋಸ್ಕರ ದುಡಿಯುವಂತದ್ದು ಒಂದು ಏನಾದ್ರೂ ವಸ್ತು ಇದ್ರೆ ಅದು ಯಾವುದೋ ನನ್ನ ಶರೀರ. ಈ ಶರೀರ ನಮಗೋಸ್ಕರ ಎಷ್ಟು ಕಷ್ಟಪಡುತ್ತೆ ಅನ್ನೋದು ನಮಗೆ ಗೊತ್ತಿದೆಯಾ? ನಾವು ನಮ್ಮ ಜೀವನದಲ್ಲಿ ಬರುವಂತದಕ್ಕೆ ಕಷ್ಟ ಅಂತೇವೆ, ಆದ್ರೆ ಅದನ್ನು ಎಷ್ಟು ಮುತುವರ್ಜಿ ವಹಿಸಿಕೊಳ್ಳುತ್ತೆ ಗೊತ್ತಾ ನಮ್ಮ ಶರೀರ. ಆದ್ರಿಂದ ಆ ಶರೀರ ಅನ್ನೋದು ಬಹಳ ಅದ್ಭುತವಾದದ್ದನ್ನ ನಾವು ಮರೆಯಬಾರದು. ಏನು ಶರೀರ ಅಂದ್ರೆ, ನೋಡಿ ಶರೀರದಲ್ಲಿ ಎಂತ ಇದೆ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಹೋಗ್ತೀನಿ. ನೋಡಿ, ಶರೀರ ಅಂತ ಹೇಳಿದ್ರೆ ನೋಡಿ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಅನ್ನುವಂತಹ ಪಂಚೇಂದ್ರಿಯಗಳು, ಕೈಗಳು, ಕಾಲುಗಳು, ಬಾಯಿ, ಅಧೋದ್ವಾರ, ಮೂತ್ರದ್ವಾರ ಅನ್ನುವಂತಹ ಪಂಚ ಕರ್ಮೇಂದ್ರಿಯಗಳು, ಪ್ರಾಣ, ಅಪಾನ, ಉದಾನ, ವ್ಯಾನ, ಸಮಾನ ಅನ್ನುವಂತಹ ಪಂಚ ಪ್ರಾಣಗಳು, ನಾಗ, ಕೂರ್ಮ, ಕೃಕರ, ದೇವದತ್ತ, ಧನಂಜಯ ಅನ್ನುವಂತಹ ಪಂಚ ಉಪಪ್ರಾಣಗಳು, ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಎನ್ನುವಂತಹ ಪಂಚಕೋಶಗಳು, ಮೂಲಾದ್ವಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಥ, ವಿಶುದ್ಧ, ಆಜ್ಞ, ಶಾಸ್ತ್ರ ಅನ್ನುವಂತಹ ಸಪ್ತ ಚಕ್ರಗಳು, ರಕ್ತ, ಮಾಂಸ, ಹಸ್ತೆ, ಮಜ್ಜೆ, ವಾತ, ಪಿತ್ತ, ಕಫ ಅನ್ನುವಂತಹ ಸಪ್ತ ಧಾತುಗಳು, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಅನ್ನುವಂತಹ ಅಂತಃಕರಣ. ತಾಯಿಯ ಗರ್ಭದಲ್ಲಿ ಅಂಕುರಗೊಂಡ ಕ್ಷಣದಿಂದ ಭೂಗರ್ಭವನ್ನು ಸೇರುವ ತನಕ 1 ನಿಮಿಷಕ್ಕೆ 72 ಸಾರಿ ನಿರಂತರವಾಗಿ ಬೆಳೆದುಕೊಳ್ಳುವಂತಹ ಒಂದು ಹೃದಯ, ಇವೆಲ್ಲದರ ಒಳಗೆ ಪರಮಾತ್ಮನ ಒಂದು ಅಂಶದಂತಿರುವ ಆತ್ಮ, ಇಷ್ಟು ಸೇರಿ ಈ ಸುಂದರವಾದಂತಹ ಶರೀರ ನಿರ್ಮಾಣವಾಗಿದೆ. ಇದೇನು ಪದಗಳ ಜೋಡಣೆ ಅಲ್ಲ, ಅಥವಾ ಅಲಂಕಾರಿಕ ಮಾತುಗಳಲ್ಲ. ಒಬ್ಬ ಮನುಷ್ಯನ ಶರೀರದಲ್ಲಿ ಇರುವಂತ ಈ ಎಲ್ಲಾ ಅಂಶಗಳು ಸೇರಿ ಶರೀರ. ಕಣ್ಣು ಕಾಣಿಸಲ್ಲ, ಪ್ರಪಂಚ ಕತ್ತಲಾಗುತ್ತೆ. ಕಿವಿ ಕೇಳಿಸಲ್ಲ, ಪ್ರಪಂಚ ನಿಶಬ್ದವಾಗುತ್ತೆ. ಮೂಗು ತನ್ನ ಶಕ್ತಿಯನ್ನ ಕಳ್ಕೊಂಡ್ರೆ ತಿಪ್ಪೇನು ಒಂದೇ, ಮಲ್ಲಿಗೆ ರಾಶಿನೂ ಒಂದೇ, ಗೊತ್ತಿಲ್ಲ. ಹೌದಾ? ಚರ್ಮ ತನ್ನ ಸ್ಪರ್ಶನ ಕಳ್ಕೊಂಡ್ರೆ ರಕ್ತ ಕಣ್ಣೀರು, ಎಲ್ ಕೆರೆದ್ರು ಏನು ಆಗಲ್ಲ. ಹೌದಾ? ಎಂತ ಅದ್ಭುತ ಇದೆ. ಆ ಶರೀರವನ್ನು ನಾವು ಬಹಳ ಮುತುವರ್ಜಿಯಿಂದ ಕಾಣುವುದು ನಮ್ಮ ಕರ್ತವ್ಯ ಅಲ್ಲ ಸರ್? ಏನಂತೀರಿ? ಹೌದು. ಹೌದಾ? ಒಂದು ಮನೆ ತಗೊಳ್ಳುವಾಗ, ಒಂದು ಬಟ್ಟೆ ತಗೊಳ್ಳುವಾಗ, ಒಂದು ಒಡವೆ ತಗೊಳ್ಳುವಾಗ, ಒಂದು ಸಂಬಂಧ ಕಟ್ಟುವಾಗ, ಒಂದು ಸೈಟ್ ತಗೊಳ್ಳುವಾಗ, ಒಂದು ಗಾಡಿ ತಗೊಳ್ಳುವಾಗ ಅದರ ಜಾತಕ್ಕೆಲ್ಲ ಜಾರಾಡ್ಬಿಡ್ತೀವಿ. ಹೌದಾ? ಎಲ್ಲವನ್ನೂ ನಾವು ಸುಂದರಗೊಳಿಸಬೇಕು ಅಂತ ತೊರೆಯುವಂತ ಮನುಷ್ಯ ತನ್ನ ಶರೀರ, ತನ್ನ ದೇಹ, ತನ್ನ ಮನಸ್ಸು, ತನ್ನ ಪ್ರಾಣ, ತನ್ನ ಇಂದ್ರಿಯ, ತನ್ನ ಬುದ್ಧಿ, ತನ್ನ ಅಹಂಕಾರಗಳನ್ನ ಯಾಕೆ ಸುಂದರಗೊಳಿಸಿಕೊಳ್ಳಬಾರದು? ಯಾಕೆ ಅವುಗಳ ಬಗ್ಗೆ ನಾವು ಜಾಗೃತಿ ವಹಿಸಬಾರದು ಅಲ್ವಾ? ಈ ಪ್ರಶ್ನೆ ಪ್ರತಿಯೊಬ್ಬ ಮನುಷ್ಯನು ಹಾಕೊಂಡ್ರೆ ಖಂಡಿತವಾಗಿಯೂ ಅವನು ಆರೋಗ್ಯವಾಗಿರುವುದಕ್ಕೆ ಯಾವ ಸಮಸ್ಯೆ ಇಲ್ಲ. ಏನಂತೀರಿ? ಎಸ್. ಈಗ ಅದನ್ನ ಇಟ್ಟು ಈಗ ನಾನೇನ್ ಹೇಳಿದೆ, ದೇಹ, ಮನಸ್ಸು, ಪ್ರಾಣ, ಇಂದ್ರಿಯ, ಬುದ್ಧಿ ಇವುಗಳನ್ನು ಸರಿಯಾಗಿ ಇಟ್ಕೊಳ್ಬೇಕಾದ್ರೆ ದೇಹಕ್ಕೆ ಏನ್ ಮಾಡ್ಬೇಕು ನಾನು ತೋರಿಸ್ತೇನೆ. ದೇಹ ಅಂದ್ರೆ ಏನು? ದೇಹದಲ್ಲಿ ಏನೆಲ್ಲ ಇದೆ ಎಂದು ಗೊತ್ತಾಯ್ತು. ದೇಹ ಅಂದ ಮೇಲೆ ಅದು ಸದೃಢವಾಗಿರಬೇಕು, ನಿರೋಗಿ ಆಗಿರಬೇಕು, ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವುದಕ್ಕೆ ಅದು ಸಮರ್ಥವಾಗಿರಬೇಕು. ಅದು ಏನು? ಸರಿಯಾದ ಒಂದು ಶರೀರ. ಮನಸ್ಸು ಅಂದ ಮೇಲೆ ಏನಾಗಿರಬೇಕು? ಪ್ರಶಾಂತವಾಗಿರಬೇಕು, ಶಾಂತವಾಗಿರಬೇಕು, ಪರಿಶುದ್ಧವಾಗಿರಬೇಕು, ನಿರ್ಮಲವಾಗಿರಬೇಕು ಮತ್ತು ಸ್ವತಂತ್ರವಾಗಿರಬೇಕು. ಮನಸ್ಸು ಕೂಡ ಇನ್ನೊಂದಕ್ಕೆ ಬಂದಿ ಆದ್ರೆ ಕಷ್ಟ, ಅದನ್ನು ನಾವು ತಿಳ್ಕೊಳ್ಬೇಕು. ಬಂದಿ ಆಗಿ ನಾವೆಲ್ಲ ಬಂದಿಯಲ್ಲೇ ಇರ್ತೇವೆ. ಏನು? ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಬಂಧು ಬಳಗ, ಕೆಲಸ ಕಾರ್ಯ ಒಂದಕ್ಕೆ ನಮ್ಮನ್ನು ತೊಡಗಿಸಿಕೊಂಡೇ ನಾವಿದ್ದೀವಿ. ಆದ್ರೆ ತೊಡಗಿಸಿಕೊಳ್ಬೇಕು, ಆದ್ರೆ ಸ್ವತಂತ್ರವಾಗಿರಬೇಕು. ಅಟ್ಯಾಚ್ ಅಂಡ್ ಡಿಟ್ಯಾಚ್. ಅಟ್ಯಾಚ್ ಇದ್ರೆ ಜೀವನ ಕಷ್ಟ. ಅಟ್ಯಾಚ್ ಇರಬೇಕು, ಅದರ ಜೊತೆಗೆ ಡಿಟ್ಯಾಚ್ ಇರಬೇಕು. ಹಿಡಿದಂತಿರಬೇಕು, ಹಿಡಿಯದಂತಿರಬೇಕು, ತಿಂದಂತಿರಬೇಕು, ತಿನ್ನದಂತಿರಬೇಕು. ಇದು ನಮಗೆ ಬಹಳ ಮುಖ್ಯವಾಗುತ್ತೆ. ಮನಸ್ಸು, ಪ್ರಾಣ ನಮ್ಮ ದೇಹದಲ್ಲಿ ಉಸಿರಾಟದ ವ್ಯವಸ್ಥೆ ಸರಿಯಾಗಿರಬೇಕು ಒಂದು. ಆಮೇಲೆ ಮನುಷ್ಯನಿಗೆ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ಇರಬೇಕೆ ಹೊರತು ಈ ಇಂದ್ರಿಯಗಳ ನಿಯಂತ್ರಣದಲ್ಲಿ ನಾವು ಇರಕೂಡದು. ಕಣ್ಣಿದೆ ಅಂತ ಬೇಕಾದ್ದನ್ನು ನೋಡೋದಲ್ಲ, ನೋಡಬೇಕಾದ್ದನ್ನೇ ನೋಡಬೇಕು. ಕಿವಿ ಇದೆ, ಬೇಕಾದ್ದನ್ನು ಕೇಳೋದಲ್ಲ, ಏನ್ ಕೇಳಬೇಕು ಅದನ್ನೇ ಕೇಳಬೇಕು.
ಅದಕ್ಕೆ ಹೇಳಿದೆ, ಕೆಲಸ ಮಾಡೋದು ಸರಿಯಾಗಿ ಕೆಲಸವನ್ನು ಮಾಡೋದು ಒಳ್ಳೇದಾ ಅಥವಾ ಸರಿಯಾದ ಕೆಲಸವನ್ನು ಮಾಡೋದು ಒಳ್ಳೇದಾ? ಎರಡು ಸತಿ ಎರಡು ಯಾವ್ದ್ರಲ್ಲಿ ಶ್ರೇಷ್ಠ? ಸರಿಯಾಗಿ ಕೆಲಸ ಮಾಡುವುದು ಒಂದು 75% ಆದ್ರೆ ಸರಿಯಾದ ಕೆಲಸವನ್ನು ಮಾಡೋದು 100%. ಕಳ್ಳನು ಸರಿಯಾಗಿ ಕೆಲಸ ಮಾಡ್ತಾನೆ, ಆದ್ರೆ ಅದು ಸರಿಯಾದ ಕೆಲಸ ಅಲ್ಲ. ಅವನು ನನ್ನ ವಿಷಯದಲ್ಲಿ ಸರಿಯಾಗಿ ಬತ್ತಿ ಇಡ್ತಾನೆ, ಅದು ಸರಿಯಾದ ಕೆಲಸ ಅಲ್ಲ. ಅದನ್ನ ಸರಿಯಾದ ಮತ್ತು ನೋಡಿ, ಸರಿಯಾಗಿ ಮತ್ತು ಸರಿಯಾದ ಎಷ್ಟು ಒಂದೇ ಒಂದು ಸಣ್ಣ ಗೀತ ಅಷ್ಟೇ. ಸರಿಯಾಗಿ ಸರಿಯಾದ ನೋಡಿ, ಸರಿಯಾಗಿ ಕೆಲಸವನ್ನು ಮಾಡುವುದಕ್ಕಿಂತಲೂ ಸರಿಯಾದ ಕೆಲಸವನ್ನು ಮಾಡುವುದು ಬದುಕನ್ನು ಕಟ್ಕೊಡುತ್ತೆ ಅಲ್ವಾ? ಹಾಗೆ ಮನುಷ್ಯನಿಗೆ ಇಂದ್ರಿಯಗಳು ನಮ್ಮ ನಿಯಂತ್ರಣದಲ್ಲಿ ನೋಡಬೇಕಾದ್ದನ್ನ ಸರಿಯಾದ್ದನ್ನ ನೋಡೋಣ. ಹಾಗೆ ನಮಗೆ ಮನಸ್ಸಿನ ಮೇಲೆ ಒತ್ತಡ ಆಗಬೇಕು. ಬುದ್ಧಿ ಕೂಡ ವಿವೇಕ ಪೂರ್ಣವಾಗಿರಬೇಕು. ನಾವು ಕೇವಲ ಬುದ್ಧಿವಂತರಾದರೆ ಸಾಲದು, ವಿವೇಕವಂತರಾಗಬೇಕು. ಬುದ್ಧಿ ಇರುತ್ತೆ ಸರ್, ಎಷ್ಟು ಬುದ್ಧಿವಂತ ಗೊತ್ತಾ ಸರ್, ಒಂದು ಬೆಂಕಿ ಕಡ್ಡಿ ಇದ್ರೆ ಊರಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ. ಏನೋ ಒಂದು ಬೆಂಕಿ ಕಡ್ಡಿ ಇದ್ರೆ ಸಾಕು ಸರ್, ಊರಿಗೆಲ್ಲ ಬೆಂಕಿ ಹಚ್ಚಿಬಿಡ್ತಾನೆ. ಅಂತ ಬುದ್ಧಿವಂತಿಗೆ ತಕೊಂಡು ಏನ್ ಮಾಡ್ತೀರಿ? ವಿವೇಕದಿಂದ ಕೂಡಿದಂತ ಬುದ್ಧಿಗೆ ಒಂದು ಮಿತಿ ಇದೆ. ವಿವೇಕ ಅದನ್ನ ನೋಡಿ, ಹಸಿರಾಯ್ತು ತಿನ್ನು ಅನ್ನುತ್ತೆ ಯಾವುದು? ಬುದ್ಧಿ. ಬಾಯಾರಿಕೆ ಆಯ್ತು ಕುಡಿ ಅನ್ನುತ್ತೆ ಬುದ್ಧಿ. ಆದ್ರೆ ವಿವೇಕ ಎಷ್ಟು ತಿನ್ಬೇಕು, ಏನ್ ತಿನ್ಬೇಕು, ತಿಂದ್ರೆ ಏನಾಗುತ್ತೆ ಅದು ಹೇಳುತ್ತೆ. ಏನ್ ಕುಡಿಬೇಕು, ಏನ್ ಕುಡಿಬಾರ್ದು, ಕುಡಿದ್ರೆ ಎಷ್ಟು ಕುಡಿಬೇಕು ಅಂತ ಏನ್ ಹೇಳುತ್ತೆ? ವಿವೇಕ ಹೇಳುತ್ತೆ. ಅದರಿಂದ ವಿವೇಕಪೂರ್ಣವಾದಂತಹ ಬುದ್ಧಿ. ಮತ್ತು ಅಹಂಕಾರ, ಸ್ವಾಭಿಮಾನವನ್ನ ನಾವು ಅಹಂಕಾರ ಅಂತ ಪರಿಗಣಿಸಬಾರ್ದು. ಸೆಲ್ಫ್ ರೆಸ್ಪೆಕ್ಟ್ ಇರ್ಬೇಕು. ಸ್ವಾಭಿಮಾನವನ್ನ ನಾವು ಮರೆತು ಬದುಕಬಾರದು. ಆದ್ರೆ ನಾನುವೇ ಅನ್ನುವಂತ ಅಹಂಕಾರ ಇರಬಾರದು. ಮತ್ತು ಏನೇ ಮಾಡಬೇಕಾದ್ರೂ ಪ್ರಜ್ಞಾಪೂರ್ವಕವಾಗಿ ನಾವು ಮಾಡಬೇಕು. ಇಲ್ಲದಿದ್ರೆ ಅದರ ಫಲ ನಮಗೆ ಸಿಗೋದಿಲ್ಲ. ಅರ್ಥ ಆಯ್ತಾ ಸರ್? ಅಹಂ ಅನ್ನೋದನ್ನ ಒಂದು ತೆಗೆದು ಬಿಟ್ರೆ ಜೀವನ ಕರೆಕ್ಟ್ ಸರಿ ಹೋಗ್ಬಿಡುತ್ತೆ. ಅದಕ್ಕೆ ಲಾಸ್ಟ್ ಹೇಳ್ಬಿಟ್ಟು ನಾನು ಮುಂದಕ್ಕೆ ಹೋಗ್ತೀನಿ. ಏನಂದ್ರೆ ಏನೇ ಇದ್ರು ಮನುಷ್ಯನಿಗೆ ಅಹಂಕಾರ ಅನ್ನೋದನ್ನ ಬಿಡಬೇಕು. ಅಹಂಕಾರ ಹೋಗ್ಬೇಕು ಅಂತಂದ್ರೆ ಮನುಷ್ಯನಿಗೆ ಕೃತಜ್ಞತೆ ಎನ್ನುವುದು ಬಹಳ ಮುಖ್ಯ. ಆಟಿಟ್ಯೂಡ್ ನಲ್ಲಿ ಗ್ರಾಟಿಟ್ಯೂಡ್. ಹೌದಾ ಸರ್? ನಾನು ಸರ್ಗೆ ತುಂಬಾ ಗ್ರಾಟಿಟ್ಯೂಡ್ ಆಗಿರಬೇಕು. ನಮ್ಮ ಕಾರಣ ಇವರೆಲ್ಲ ನಾನು ಸರ್ವಿಸ್ ಅಲ್ಲಿ ಇದ್ದಾಗಲೂ ನನಗೆ ಇಲ್ಲಿ ಕರೆಸ್ತಿದ್ರು, ಅವಕಾಶ ಕೊಡ್ತಿದ್ರು. ನಾನು ರಿಟೈರ್ಡ್ ಆಗೋದು ಕರೆದ್ರು, ಆಧಾರ್ ಮಾಡಿದ್ರು, ಗೌರವಿಸಿದ್ರು. ನಾನು ರಿಟೈರ್ಡ್ ಆಗಿದ್ದೀನಿ, ಜುಲೈ 2 ವರ್ಷ ಆಗುತ್ತೆ ನೋಡಿ. ಈಗಲೂ ನನಗೆ ಕರೆದು ಒಂದು ವೇದಿಕೆ ಕೊಡ್ತಾರೆ. ಅದನ್ನ ಏನ್ ಹೇಳ್ತಾರೆ ಅಂದ್ರೆ, ಹೊತ್ತಾರೆ ಎತ್ತೊಡನೆ ರಾತ್ರಿ ಮಲಗುವ ಮುನ್ನ, ಹೊತ್ತಾರೆ ಎತ್ತೊಡನೆ ರಾತ್ರಿ ಮಲಗುವ ಮುನ್ನ, ನೆನೆ ಮೊದಲು ಬಾಳಿನಲ್ಲಿ ಬೆಳಕ ತಂದವರ, ಅವರಿತ್ತ ದೋಣಿಯಲ್ಲಿ ಪಯಣ ನಿನ್ನದು ಇಂದು ಶಿರವಾಗಿ ನಮಿಸುನೇ ಮುದ್ದು ರಾಮ ಅಂತ. ಅನ್ನವಿತ್ತವರಾರೋ ಅರಿವನಿತ್ತವರಾರೋ, ನೆನೆಯವರ ಗೌರವದಿ ಉಸಿರಿರುವ ತನಕ, ಉಪಕಾರ ಸಂಸ್ಮರಣೆ ನೀತಿ ಮೊದಲನೇ ಪಾಠ, ನೆರವ ಮರೆಯದಿರೋ ಮುದ್ದು ರಾಮ ಅಂತ. ಹೌದಲ್ಲ ಸರ್? ಬದುಕು ಕಟ್ಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹೌದಾ ಸರ್? ಇರುವಾಗಲೂ 4 ಜನ ಬೇಕು, ಹೋದಾಗಲೂ 4 ಜನ ಬೇಕು. ಇವನೇ ಹೋಗಿರೋಕ್ ಆಗಲ್ಲ. ಆದ್ರಿಂದ ನಾವು ಬದುಕು ಕಟ್ಟಿಕೊಳ್ಳೋದಕ್ಕೆ ನಮಗೆ ಯಾರೆಲ್ಲ ಇದು ಮಾಡಿರ್ತಾರೋ ಆದ್ರಿಂದ ಮೊದಲು ಭಗವಂತನಿಗೆ ನಾವೇನ್ ಮಾಡಬೇಕು? ಕೃತಜ್ಞತೆಯನ್ನು ಸಲ್ಲಿಸಬೇಕು. ಅದು ಹೇಗೆ ಅಂತ ನಾನು ಮುಂದೆ ಹೇಳ್ತೇನೆ. ಈ ದೃಷ್ಟಿಕೋನದಲ್ಲಿ ನಾವು ಚಿಂತನೆ ಇದ್ರೆ ಬಹುಶಃ ಮನುಷ್ಯನ ವ್ಯಕ್ತಿತ್ವಕ್ಕೆ ಎಲ್ಲೂ ಧಕ್ಕೆ ಬರೋದಿಲ್ಲ. ಈಗ ನಾನು ಮಾತಾಯ್ತು, ಬರೀ ಮಾತು ನನಗೆ ಕೇಳಿಸ್ತು, ಮಾತು ಮನೆ ಕೇಳಿಸ್ತು, ಮಾತಾಡಿದ್ರೆ ಏನ್ ಕೇಳಿಸ್ತು? ಓಕೆನಾ ಸರ್? ಈಗ ನಾನು ಮೈಕ್ ಇಟ್ಕೊಂಡು ಇದು ಮಾಡ್ಲಿಕ್ಕೆ ನಿಲ್ಲಿಸ್ತೇನೆ.